ಇಷ್ಟು ದಿನ ವಿಚಾರಣಾಧೀನ ಖೈದಿ ಈಗ ಸಜಾಬಂದಿಯಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಷ್ಟು ದಿನ ವಿಚಾರಣೆ ನಡೀತಾ ಇತ್ತು, ಇದೀಗ ಖೈದಿ ಈಗ ಸಜಾಬಂದಿಯಲ್ಲಿದ್ದಾರೆ ಪ್ರಜ್ವಲ್. ಸಜಾಬಂದಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಪ್ರಜ್ವಲ್. ಕೋರ್ಟ್ ತೀರ್ಪಿನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಜಾಬಂದಿಯಾಗಿ ತಡರಾತ್ರಿವರೆಗೂ ನಿದ್ರೆ ಕೂಡ ಮಾಡಿಲ್ಲ ಪ್ರಜ್ವಲ್. ರಾತ್ರಿ ಊಟ ಸೇವಿಸದೆ ಮೌನಕ್ಕೆ ಶರಣಾಗಿದ್ದಾರೆ ಪ್ರಜ್ವಲ್ ಸಜಾಬಂದಿ ಖೈದಿ ಸಂಖ್ಯೆ 15528. ಜೈಲಿನಲ್ಲಿ ಬದಲಾಗಲಿದೆ ಪ್ರಜ್ವಲ್ ಜೀವನ ಶೈಲಿ. ನಿನ್ನೆಯಿಂದಲೇ ಸಜಾಬಂದಿ ಖೈದಿ ಪ್ರಜ್ವಲ್ ರೇವಣ್ಣ. ಇಂದಿನಿಂದ ಜೈಲಿನಲ್ಲಿ ಬಿಳಿ ಬಟ್ಟೆ ಧರಿಸಲೇಬೇಕು. ಜೈಲಿನಲ್ಲಿ ಕಡ್ಡಾಯವಾಗಿ 8 ಗಂಟೆ ಕೆಲಸ ಮಾಡಲೇಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರ ಕೆಲಸ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಕೆಲಸ ಆಯ್ಕೆ ಮಾಡಿಕೊಳ್ಬೇಕು. ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ಕೂಡ ನೀಡ್ತಾರೆ. ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂಕ ರೂಪಾಯಿ 524 ಸಂಬಳ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡಲಾಗುತ್ತೆ. ನಿನ್ನೆಯಿಂದ ಯಾವಾಗ ಜೀವವಾದಿ ಶಿಕ್ಷೆ ಅಂತೇಳಿ ತೀರ್ಪು ಬಂತೋ, ಶಿಕ್ಷೆ ಪ್ರಕಟ ಆಯಿತು ಕೋರ್ಟ್ನಲ್ಲಿ, ಅದಾದ ಬಳಿಕ ನಿನ್ನೆಯಿಂದಾನೇ ಪ್ರಜ್ವಲ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇವತ್ತು ಖೈದಿ ನಂಬರ್ ಕೊಡ್ತಾರೆ, ಬಿಳಿ ಬಟ್ಟೆ ಧರಿಸಬೇಕಾಗುತ್ತೆ ಅಂತ ಹೇಳಲಾಗ್ತಿತ್ತು. ಇದೀಗ ಜೈಲಿನಿಂದ ಜೈಲಧಿಕಾರಿಗಳೇನಿದ್ದಾರೆ ಪ್ರಜ್ವಲ್ಗೆ ಸಜಾಬಂದಿ ಖೈದಿ ಸಂಖ್ಯೆ ಕೊಟ್ಟಿದ್ದಾರೆ. ಖೈದಿ ನಂಬರ್ ಇವತ್ತು ಕೊಟ್ಟಿದ್ದಾರೆ. ಅದು 15528 ಖೈದಿ ನಂಬರ್ ಆಗಿರುವಂಥದ್ದು ಪ್ರಜ್ವಲ್ದು. ಜೈಲಿನಲ್ಲಿ ಬದಲಾಗಲಿದೆ ಪ್ರಜ್ವಲ್ ಜೀವನ ಶೈಲಿ ಅಂತಂದ್ರೆ ಇಷ್ಟು ದಿನ ಇರೋ ಹಾಗಿರೋದಿಲ್ಲ. ಈಗ ಕಂಪ್ಲೀಟ್ ಆಗಿ ಇಲ್ಲಿ ಲೈಫ್ ಸ್ಟೈಲ್ ಬದಲಾಗ್ಬಿಡುತ್ತೆ. ನಿನ್ನೆಯಿಂದ ಸಜಾಬಂದಿಯಲ್ಲಿದ್ದಾರೆ ಪ್ರಜ್ವಲ್. ಇದೀಗ ಅಲ್ಲಿರುವಂತಹ ಬಿಳಿ ಬಟ್ಟೆ ಇರ್ಬೋದು, ಅಂದ್ರೆ ಬೇರೆ ಖೈದಿಗಳು ಹೇಗಿರ್ತಾರೋ ಅದೇ ರೀತಿ ಬಿಳಿ ಬಟ್ಟೆ ಹಾಕ್ಬೇಕಾಗತ್ತೆ. ಅಲ್ಲಿ ಒಂದಷ್ಟು ಕೆಲಸ ಮಾಡಬೇಕಾಗತ್ತೆ, ಎಲ್ಲವೂ ಮಾಡಬೇಕಾಗತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಜೀವನ ಶೈಲಿ ಬದಲಾಗತ್ತೆ. ಇನ್ನು ಪ್ರಜ್ವಲ್ಗೆ ಸಾಯೋವರೆಗೂ ಜೈಲು ಫಿಕ್ಸ್. ಹಾಗಾದ್ರೆ 354 ಸೆಕ್ಷನ್ ಅಡಿ 3 ವರ್ಷ ಸೆರೆವಾಸ, 25,000 ದಂಡ. 5062 ಈ ಒಂದು ಅಡಿಯಲ್ಲಿ ವರ್ಷ ಸೆರೆವಾಸ. 206 3 ವರ್ಷ ಸೆರೆವಾಸ ಆಗತ್ತೆ. IT ಕಾಯ್ದೆ ಅಡಿ ಸೆಕ್ಷನ್ 66 ಅಡಿಯಲ್ಲಿ 25,000 ದಂಡವನ್ನ ವಿಧಿಸಲಾಗತ್ತೆ. ಪ್ರಜ್ವಲ್ಗೆ ಸಾಯೋವರೆಗೂ ಕೂಡ ಜೈಲು ಫಿಕ್ಸ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ಜೀವನ ಪೂರ್ತಿ ಇರ್ತಾರ ಅಥವಾ ಒಂದು 14 ವರ್ಷ ಏನಾದ್ರೂ ಜೈಲು ವಾಸ ಇದ್ದು ವಾಪಸ್ ರಿಲೀಸ್ ಆಗ್ತಾರಾ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆ ಇತ್ತು. ಹಾಗಾಗಿ ಇದೀಗ 354A ಸೆಕ್ಷನ್ ಅಡಿ 3 ವರ್ಷ ಸೆರೆವಾಸ, 25,000 ದಂಡ ವಿಧಿಸಲಾಗಿದೆ. 354 ಸೆಕ್ಷನ್ ಬಿ ಅಡಿಯಲ್ಲಿ 7 ವರ್ಷ ಸೆರೆವಾಸ, 50,000 ದಂಡ. 354 ಸೆಕ್ಷನ್ ಅಡಿ 3 ವರ್ಷ ಸೆರೆವಾಸ, 25,000 ದಂಡ ಕೊಟ್ಟಿದ್ದಾರೆ. 506 ಸೆಕ್ಷನ್ ಅಡಿಯಲ್ಲಿ 2 ವರ್ಷ ಸೆರೆವಾಸ, 10,000 ದಂಡ ವಿಧಿಸಲಾಗಿದೆ. 206 ಸೆಕ್ಷನ್ ಅಡಿ 3 ವರ್ಷ ಸೆರೆವಾಸ, 25,000 ದಂಡ. IT ಕಾಯ್ದೆ ಸೆಕ್ಷನ್ 66 ಈ ಅಡಿಯಲ್ಲಿ 3 ವರ್ಷ ಸೆರೆವಾಸ, ಅದರ ಜೊತೆಗೆ 25,000 ದಂಡವನ್ನು ವಿಧಿಸಲಾಗಿರುವಂಥದ್ದು. ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೇನಾಗಬಹುದು, ಪ್ರಜ್ವಲ್ಗೆ ಏನಾದ್ರೂ ಬೇರೆ ದಾರಿ ಇದೆಯಾ? ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದಾ ಅಥವಾ ಹೈಕೋರ್ಟ್ ಮೊರೆ ಹೋಗಬಹುದಾ ಅನ್ನುವಂತ ಪ್ರಶ್ನೆ ಇತ್ತು. ಹಾಗಾಗಿ ಮುಂದೇನ್ ಮಾಡ್ತಾರೆ ಪ್ರಜ್ವಲ್? ಸುಪ್ರೀಂ ಕೋರ್ಟ್ ನಲ್ಲಿ ಆಗದಿದ್ರೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸಬಹುದು ಅನ್ನುವಂಥದ್ದು ಇಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಆದ್ರೆ ಏನೇ ಮಾಡಿದ್ರು ನೋ ಯೂಸು. ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಬಹುದು. ಜೀವನ ಪರ್ಯಂತ ಶಿಕ್ಷೆ ಕಡಿಮೆ ಮಾಡಿ ಅಂತ ಹೇಳಿ ಮನವಿಯನ್ನ ಹಾಕಬಹುದು. ಶಿಕ್ಷೆಯನ್ನ ಅನಾಮತಿನಲ್ಲಿ ಇಟ್ಟುಕೊಂಡು ಜಾಮೀನು ಕೊಡಲು ಕೂಡ ಕೇಳಬಹುದು. ಹೈಕೋರ್ಟ್ನಲ್ಲಿ ಆಗದಿದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಲು ಅವಕಾಶ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಆಗದಿದ್ರೆ ರಾಷ್ಟ್ರಪತಿಗೂ ಕೂಡ ಮನವಿಯನ್ನ ಸಲ್ಲಿಸಬಹುದು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ ಇವೆ 3 ಕೇಸ್ಗಳು. ಇನ್ನೂ 3 ಕೇಸ್ ಇದೆ. ರೇವಣ್ಣ ಭವಾನಿಗೂ ಕಿಡ್ನಾಪ್ ಕೇಸ್ ಸಂಕಷ್ಟ ಇದೀಗ ಎದುರಾಗುತ್ತೆ. ಮಗನ ಜೊತೆ ಅಪ್ಪನಿಗೂ ಜೈಲು ಸೇರುವ ಭಯ ಶುರುವಾಗಿದೆ. ನಿನ್ನೆ ಏನೋ ಮಾತಾಡಿರ್ಲಿಲ್ಲ ಅವರು. ST ರೇವಣ್ಣ ಲೈಂಗಿಕ ಕಿರುಕುಳ ಕೇಸ್ ಏನಾಗುತ್ತೆ ಹಾಗಾದ್ರೆ? ಸಂತ್ರಸ್ತೆ ಅಪಹರಣ ಕೇಸ್ ಭವಾನಿ ಬಂಧನ ಫಿಕ್ಸ್ ಆಗುತ್ತಾ?